ನಮಸ್ಕಾರ ಎಲ್ಲರಿಗೂ. ನೆನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ವರ್ಕ್ ಆಯಿತು, ಹೀರೋ ಎಲ್ಲಿ ಪಾಸ್ ಆಯಿತು, ಏನೇನು ಟ್ರೇಡ್ ಮಾಡಿದ್ವಿ ನೋಡೋಣ. ಅದಕ್ಕೂ ಮುಂಚೆ ನೆನ್ನೆ ಅನಾಲಿಸಿಸ್ ಏನು ಮಾಡಿದ್ವಿ ಅಂತ ಒಂದು ಸತಿ ನೋಡಿ, ಲೆವೆಲ್ಸ್ ಏನು ಹಾಕಿದ್ವಿ ಒಂದು ಸತಿ ಇವಾಗ ನೋಡಿ. ಯಾಕಂದರೆ ಇನ್ಮೇಲೆಯಿಂದ ನೆನ್ನೆ ವೀಡಿಯೋಸ್ ಪ್ಲೇ ಮಾಡಿ ವಿಡಿಯೋ ಲೆಂತ್ ಆದರೆ ನಿಮಗೂ ನೋಡೋಕೆ ಇರಿಟೇಟ್ ಆಗ್ತದೆ, ನೀವು ನೋಡಲ್ಲ. ವಿಡಿಯೋ ನೋಡಿಲ್ಲ ಅಂದರೆ ಬೆಳಿಗ್ಗೆ ನೀವು ಕರೆಕ್ಟಾಗಿ ಅದನ್ನು ಫಾಲೋ ಮಾಡಲ್ಲ, ಲಾಸೇ ಬರ್ತದೆ. ಓಕೆ. ಪ್ಲಸ್ ಇನ್ನೊಂದು, ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಪರ್ಪಸ್ ಓನ್ಲಿ, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇರೋದಿಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಓಕೆ. ಇವಾಗ ನೆನ್ನೆ ಈ ಲೈನ್ ಹಾಕಿಟ್ಟಿದ್ವಿ ನಾವು, ಕ್ಲಿಯರ್. ಈ ಲೈನ್ ಎಲ್ಲರ ಚಾಟಲ್ಲಿ ಇರ್ತದೆ, ಇಲ್ಲಾಂದರೆ ಈ ಹಾಕ್ಕೊಂಡಿದ್ದು ಇರುತ್ತೆ, ಇಲ್ಲಾಂದರೆ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಇರ್ತದೆ. ಇವಾಗ ನೋಡಿ, ಇದ್ರ ಮೇಲೆ ಬಂದು ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಕಡೆ ಹೋಗ್ಬೋದು. ಇಲ್ಲಿ ನೀವು OTM ಕೂಡ ಬೈ ಮಾಡ್ಬೋದು ಅಂತೇಳಿ ನೆನ್ನೆ ಅನಾಲಿಸಿಸ್ ಮಾಡಿದ್ವಿ. ಇದು ಎಕ್ಸಾಕ್ಟ್ ಪಿನ್ ಟು ಪಿನ್ ಅದೇ ಲೆವೆಲ್ಗೆ ರಿಜೆಕ್ಟ್ ಆಗಿ ಬಂತು, ರೈಟ್. ರಿಜೆಕ್ಟ್ ಆಗಿ ಬಂತು. ನಾನು ಇಲ್ಲಿ ಬೆಳಿಗ್ಗೆ ಒಂದು ಕಾಲು ಕೊಟ್ಟಿದ್ದೆ ನಿಮಗೆ, ಇದು 120 ಪಾಯಿಂಟ್ಸ್ ಕ್ಯಾಂಡಲ್. ಇದು ಇಲ್ಲಿ ಏನಾಯ್ತು ಅಂದರೆ, ಕೊಡುವಾಗಲೇ ಹೇಳಿದೆ, ನಿಮ್ಮ ಕೈಯಲ್ಲಿ ಆದರೆ TSL ಮಾಡೋಕ್ಕಾದರೆ ತಗೊಳ್ಳಿ, ಇಲ್ಲಾಂದರೆ ನೆಕ್ಸ್ಟ್ ಕಾಲ್ಗೆ ವೆಯ್ಟ್ ಮಾಡಿ ಅಂತ. ಇದು ಅಂದರೆ ಇದರಲ್ಲಿ ಒಂದು 30 ಪಾಯಿಂಟ್ ಬಂತು, ಟಾರ್ಗೆಟಿಗೆ 10 ಪಾಯಿಂಟೇ ಮಿಸ್ ಆಯಿತು. ಆವಾಗಲೂ ನಾನು ಹೇಳಿದೆ TSL ಮಾಡಿ ಅಂತ. ಸ್ವಲ್ಪ ಜನ ಮಾಡಿದ್ದಾರೆ, ಸ್ವಲ್ಪ ಜನ TSL ಅಂದರೆ ಗೊತ್ತಿಲ್ಲ, ಸ್ವಲ್ಪ ಜನ ಬಿಟ್ಟಿದ್ದಾರೆ. ಓಕೆ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಪಿ ಕಾಲ್, ಆ ಪಿ ಕಾಲ್ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಕೋಬೋದು, ಒಂದು ಪಿ ಕಾಲ್ ಇದು ಇಲ್ಲಿಂದ 460 ಟಾರ್ಗೆಟ್ ಇತ್ತು, ಅದು ನಮಗೆ ಒಂದು 600ವರೆಗೂ ಬಂತು, ರೈಟ್. 600ವರೆಗೂ ಬಂತು ಅದು. ಓಕೆ. ಇದು ಪಿ ಕಾಲ್. ಹೀರೋ ಕಾಲ್ ಇಲ್ಲಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿದ್ವಿ, ಅದು ಕೂಡ ತೋರಿಸ್ತೀನಿ ಚಾರ್ಟ್ ಮೇಲೆ. ಲೆವೆಲ್ಸ್ ಹಾಕ್ಕೊಂಡಿದ್ರೆ ಏನು ಹೆಲ್ಪ್ ಆಗುತ್ತೆ ಅಂತ ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಇದು ನೆನ್ನೆ ಲೆವೆಲ್ಸ್, ಈ ಟ್ರೆಂಡ್ ಲೈನ್ ಇಲ್ಲ ನೆನ್ನೆದು, ಇವಾಗ ಇಲ್ಲಿ ಟ್ರೆಂಡ್ ಲೈನ್ ನೋಡಿ. ಇದು ನೆನ್ನೆ ಲೆವೆಲ್ಸ್, ಇದ್ರ ಮೇಲೆ ಓಪನ್ ಆದರೆ ಈ ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಆಗ್ತದೆ ನೋಡಿ. ಸಪೋರ್ಟ್ ಹತ್ರ ಬಂತಾ, ಕರೆಕ್ಟಾಗಿ ಸಪೋರ್ಟ್ ಹತ್ರ ಎಷ್ಟೊತ್ತು ನಿಂತಿದೆ ಮಾರ್ಕೆಟ್ ಚೆಕ್ ಮಾಡಿ. 1/4 ಗಂಟೆ, ಅರ್ಧ, ಮುಕ್ಕಾಲು, 1 ಗಂಟೆ, 1 ಕಾಲು, 1.5, 2 ಅವರ್, 2 ಅವರ್ಸ್ ನಿಂತಿತ್ತಾ. 2 ಅವರ್ಸ್ ನಿಂತ ಮೇಲೆ ಸ್ಟ್ರಾಂಗ್ ಕ್ಯಾಲೆನ್ ನನ್ನ ಲೆವೆಲ್ನ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿದಾಗ ನಾನು ಬರೆದು ಹಾಕಿದ್ದೆ, ಗ್ರೂಪಲ್ಲಿ ಯಾರಾದರೂ ಇದ್ದರೆ ನೋಡ್ಕೋಬೋದು. ಬ್ರೇಕ್ ಮಾಡಿದ್ಮೇಲೆ ರೀಟ್ರೇಸ್ ಮಾಡಿ ಮತ್ತೆ ಫಾಲ್ ಆಗುತ್ತೆ. ಇವಾಗ ನೀವು ನೋಡಿ, ಅದೇ ಲೆವೆಲ್ಗೆ ರೀಟ್ರೇಸ್ ಮಾಡಿದೆಯಾ ಇಲ್ಲ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಬ್ರೇಕ್ ಆದಮೇಲೆ ಅದೇ ಲೆವೆಲ್ಗೆ ರೀಟ್ರೇಸ್ ಮಾಡ್ತು. ರೀಟ್ರೇಸ್ ಮಾಡಿದಾಗ ನಾವು ಇಲ್ಲಿಂದ 0 to ಹೀರೋ ತೊಗೊಂಡ್ವಿ, 12 ರೂಪಾಯಿಗೆ ತೊಗೊಂಡ್ವಿ. ಅದು ಇನ್ವೆಸ್ಟ್ಮೆಂಟ್ ಡಬಲ್ ಆಗೋಯ್ತು, 27-28 ರೂಪಾಯಿವರೆಗೂ ಹೋಗಿತ್ತು. ಇನ್ವೆಸ್ಟ್ಮೆಂಟ್ ಡಬಲ್ ಆಯಿತು, ಎಕ್ಸಿಟ್ ಮಾಡಿಬಿಟ್ಟು. ಕ್ಲಿಯರ್. ಅಂದರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನಿಫ್ಟಿಯಲ್ಲಿ 0 to ಹೀರೋ ಮಾಡಿದ್ರೆ ನಾವು ಮಾಡಿದ್ವಿ ಅಂತ ಬರ್ತಿದ್ದೆಯೋ ನೋಡಿ. ಇಲ್ಲಿಂದ ಹೀರೋ ಟು 0 ಮಾಡಿದ್ವಿ, ಇದು ಪ್ರಾಫಿಟ್. ಇಲ್ಲಿಂದ ಇದು ಪಿ ಮಾಡಿದ್ವಿ. ಟೋಟಲ್ ನಾವು ಏನು ಮಾಡಿದ್ವಿ ಒಂದ್ಸಲಿ ನೋಡೋಣ, ಕ್ಲಾರಿಟಿ ಬರುತ್ತೆ ನಿಮಗೆ. ಇವತ್ತು ಮಾಡಿರೋದು ಇದು CE, ಇದಾದಮೇಲೆ ಇದು ಫುಲ್ PE, ಮತ್ತು ಇದೆಲ್ಲ CE. ಕ್ಲಿಯರ್. CE ಮಾಡಿದ್ವಿ 30 ಪಾಯಿಂಟ್ ಬಂದಿದೆ, PE ಮಾಡಿದ್ವಿ 220 ಪಾಯಿಂಟ್ಸ್ ಬಂದಿದೆ, 380 to 600. ಮತ್ತೆ CE ಮಾಡಿದ್ದೀವಿ 150 ಪಾಯಿಂಟ್ಸ್ ಬಂದಿದೆ. ಓಕೆ. ಫುಲ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಫುಲ್ ಕ್ಲಿಯರಾಗಿ ಮಾಡಿದ್ದೀವಿ. ಲೆವೆಲ್ ಬ್ರೇಕ್ ಆದಮೇಲೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಲೈವಲ್ಲೇ ಕ್ಯಾಚ್ ಮಾಡಿದ್ರಿಂದ ಇದನ್ನು ಪೂರ್ತಿ, ಈ ಪ್ರಾಫಿಟ್ ಪೂರ್ತಿ ಮಾಡಿದ್ದಾರೆ. ಓಕೆ. ಪ್ಲಸ್ ಇನ್ನೊಂದು, ನಮ್ಮ ಸ್ಟೂಡೆಂಟ್ ಒಬ್ಬರು ಲೈವ್ ಟ್ರೇಡ್ ಮಾಡ್ತಾಯಿದ್ದಾರೆ ಪ್ರತಿದಿನ ಅಂತ ಹೇಳಿದ್ನಲ್ಲ, ಅವ್ರದ್ದು ಇವತ್ತು 17ನೇ ದಿವಸ, 17 ಡೇಸ್. ಡೇ 1ಇಂದ ಕೊಡ್ತಾನೆ ಇದ್ದೀನಿ, ಇವತ್ತು 17th. ಇವತ್ತು ಏನಾಗಿದೆ ನೋಡೋಣ, ಅವ್ರದ್ದು ತೋರಿಸ್ತೀನಿ, ನೋಡಿಬಿಡಿ. ಇಲ್ಲಿ ನೋಡಿ ನೀವು, ಇದು ಮೇಡಮ್ದು ಎಂಟ್ರಿ, ಅದು ಮೇಡಮ್ದು ಎಂಟ್ರಿ. ಅದಾದಮೇಲೆ ಮೇಡಮ್ ಟಾರ್ಗೆಟ್ ಡನ್ ಸರ್. ಡೇ 17 ಕ್ಲೋಸ್ ವಿತ್ ಗ್ರೀನ್ ಸರ್, ಅಂದರೆ 17ನೇ ದಿವಸ ಕೂಡ ಕ್ಲೋಸ್ ವಿತ್ ಗ್ರೀನ್ ಸರ್. ಓಕೆ. ಹೌ ಮಚ್ ಪ್ರಾಫಿಟ್ ಮೇಡಮ್? ಓನ್ಲಿ 73,500 ಅಷ್ಟೇ. ಓಕೆ. 1 lakh ರೀಚ್ ಆಗಿಲ್ಲ ಮೇಡಮ್, ಖಾಲಿ 73,500 ರೂಪಾಯಿ ಅಷ್ಟೇ ಇವತ್ತು ಮೇಡಮ್ ಪ್ರಾಫಿಟ್. ಓಕೆ, ಡನ್. ಪ್ಲಸ್ ಇನ್ನೊಂದು, BN ರೋಲ್ ಟೀಚಿಂಗ್ ಬಗ್ಗೆ ಕೇಳಿದ್ರೆ, ಟೀಚಿಂಗ್ ಅಂತ ಹೇಳ್ತೀನಿ ನೋಡಿ. ಇವಾಗ ನಿಮ್ಮ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದಮೇಲೆ ನಿಮ್ಗೆ ಗೊತ್ತಾಗೋದಲ್ವಾ. ಇಲ್ಲಿ ನೋಡಿ ಮೇಡಮ್, ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿದ ತಕ್ಷಣ ನನಗಿಂತೂ ಬೇಗ, ನಾನಾದರೂ 7 ಗಂಟೆಗೆ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗ್ತದೆ ಅಂತ. ಇಲ್ಲಿ ನೋಡಿ ಮೇಡಮ್, 6ವರೆಗೆ ಹೇಳ್ಬಿಟ್ಟಾರೆ ನನಗೆ ಗ್ಯಾಪ್ ಅಪ್ ಓಪನ್ ಆಗ್ತಾಯಿದೆ ಸರ್ ಅಂತ. ಅಂದರೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಫಸ್ಟೇ ಗೊತ್ತಾಗುತ್ತೆ ನಮ್ಮ ಸ್ಟೂಡೆಂಟ್ಗೆ. ಕ್ಲಿಯರ್.
ಪ್ಲಸ್ ನಮ್ಮದು ನೋಡ್ಕೊಳ್ಳಿ, ಬೆಳಿಗ್ಗೆ ಹೇಳಿದ್ವಿ ನಿಫ್ಟಿ 80 to 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗ್ತದೆ, ಬ್ಯಾಂಕ್ ನಿಫ್ಟಿ 350 ಪಾಯಿಂಟ್ಸ್ ಆಗ್ತದೆ ಅಂತ. ನೋಡಿ ಎಷ್ಟು ಪಾಯಿಂಟ್ ಆಗಿದೆ, ಅದು 100 ಆಗಿದೆ, ಅದು 250 ಆಗಿದೆ. ನಾವು ಎಷ್ಟು ಹೇಳಿದ್ವಿ ಅಷ್ಟೇ ಆಗಿದೆ. ಕ್ಲಿಯರ್? ಇವತ್ತು ನಮ್ಮ ರಿಸಲ್ಟು ಇದು, ಇವತ್ತಿನ ರಿಸಲ್ಟ್. ಓಕೆ, ಕ್ಲೀನಾಗಿ ನೋಡ್ಕೊಳ್ಳಿ, ಇವತ್ತಿನ ರಿಸಲ್ಟ್. ಓಕೆ, ಇವಾಗ ನಾಳೆ ಏನು ಮಾಡೋಣ? ಆಗೋಯ್ತು ಸರ್, ಇವತ್ತು ನಾಳೆದು ಹೇಳಿ ಸರ್, ಈ ಕತೆ ಎಲ್ಲ ಯಾರು ಕೇಳ್ತಾರೆ ಅಂದರೆ ನಾಳೆ ಏನು ಮಾಡೋಣ? ತುಂಬ ಸಿಂಪಲ್. ಈ ಲೆವೆಲ್ಸ್ ತೆಗೀರಿ, ಇವತ್ತು ಈ ಟ್ರೇಡ್ ಮಾಡೋ ಲೆವೆಲ್ಸ್ ಇದು ತೆಗೀರಿ, ಸೇಮ್ ಲೆವೆಲ್ಸ್. ಇದನ್ನು ಜೂಮ್ ಮಾಡಿ, ಸೇಮ್ ಲೆವೆಲ್ಸ್, ಏನು ಲೆವೆಲ್ಸ್ ಚೇಂಜ್ ಇರೋಲ್ಲ, ಇದೇ ಲೆವೆಲ್ಸ್. ಈ ಝೋನಲ್ಲಿ ಇರುವಷ್ಟೊತ್ತು ನೀವು ಚಿಕ್ಕ ಟ್ರೇಡ್ ಮಾಡಿಕೊಂಡ್ರೆ ಒಂದು ಹೋಯ್ತು. ಇದೊಂದು ಝೋನ್, ಇದರಲ್ಲಿ ನೀವು ಸ್ವಲ್ಪ ಚಿಕ್ಕ ಟ್ರೇಡ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಅಗ್ರೆಸಿವ್ ಆಗಿ ಯಾವಾಗ ಬೈ ಮಾಡಬೇಕಂದ್ರೆ ಒಂದು 50 ಮಿನಿಟ್ಸ್ ಕ್ಯಾಂಡ್ಲು ಇದ್ರ ಮೇಲೆ ಬಂದು ಕ್ಲೋಸ್ ಆಗಬೇಕು, ಈ ಗ್ರೀನ್ ಲೈನ್ ಮೇಲೆ ಬಂದು ಕ್ಲೋಸ್ ಆಗಬೇಕು. ವೀಡಿಯೋ ಹೊಸ್ತಾ ಯಾರಂತ ಕೂತ್ಬರ್ತಾವೆ ಅಪ್ಲೋಡ್ ಸೇಸ್ತಾ, ಇದ್ರ ಮೇಲೆ ಬಂದು ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಮತ್ತೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆದರೆ, ಬ್ರೇಕ್ ಆಗಿರೋ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಕಡೆ ಇರಿ. ಓಕೆ, ಸೆಲ್ಲಿಂಗ್ ಅಂದರೆ ಇದ್ರ ಕೆಳಗಡೆ ಸೆಲ್ಲಿಂಗ್ ಬಂದಾಗ ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ ಸೆಲ್ಲಿಂಗ್ ಅಂತ ಏನು ಮಾಡಬೇಕು ಅಂತ. ಬೈಯಿಂಗ್ ಮಾಡೋರು ಮಾತ್ರ ಈ ಝೋನಲ್ಲಿ ನಿಮ್ಮ ಅನಾಲಿಸಿಸ್ ಪ್ರಕಾರ ನೀವು ಟ್ರೇಡ್ ಮಾಡ್ಕೊಳ್ಳಿ. ಬೈ ಮಾಡಬೇಕಂದ್ರೆ ಈ ಗ್ರೀನ್ ಕ್ಯಾಂಡಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಮೇಲೆ, ಗ್ರೀನ್ ಲೈನ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಮೇಲೆ 4650 ಮೇಲೆ ನೀವು ಕಂಪ್ಲೀಟಾಗಿ ಬೈ ಕಡೆ ಇರ್ಬೋದು. ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಇದೇ ಲೆವೆಲ್ಸ್ ಹಾಕಿಟ್ಕೊಳ್ಳಿ. ಪ್ರತಿದಿನ ಹೇಳ್ತೀನಿ, ನೀವು ಯಾರು ಹಾಕ್ಕೊಳ್ಳಲ್ಲ, ನೀವು ಹಾಕ್ಕೊಂಡು ಪ್ರಾಬ್ಲಮ್ ಏನಿಲ್ಲ. ಮಾರ್ಕೆಟ್ ನಡೀತದೆ, ರೆಸ್ಪೆಕ್ಟ್ ಕೊಡ್ತಾರೆ. ಬೆಳಿಗ್ಗೆ ನೋಡಿದ್ರಲ್ಲ, ಪಿನ್ ಟು ಪಿನ್ ಇವಾಗ ನೋಡಿದ್ರಲ್ಲ, ಬ್ರೇಕ್ ಆಯಿತು, ರೀಟ್ರೇಸ್ ಮಾಡ್ತು, ಫಾಲ್ ಆಯಿತು. ಇದು ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ, ನೀವು ಫಾಲೋ ಮಾಡಲ್ಲ, ನೋ ಪ್ರಾಬ್ಲಮ್, ನೀವೆಲ್ಲ ಬ್ಯುಸಿ ಇರ್ತೀರ ಅಂತ ನನಗೆ ಗೊತ್ತು. ಇವಾಗ ನೋಡಿ, ನಾಳೆ ಏನು ಮಾಡಬೇಕು? ನಿಫ್ಟಿ ಈ ಝೋನಲ್ಲಿ ಇರೋಷ್ಟೊತ್ತು ನಾನು ಟ್ರೇಡ್ ಮಾಡಲ್ಲ. ಇದೊಂದು ಪ್ಯಾಟರ್ನ್ ಇದೆಯಲ್ಲ, ಇದ್ರೊಳಗಡೆ ನಾನು ಟ್ರೇಡೇ ಮಾಡಲ್ಲ. ಇದ್ರ ಮೇಲೆ ಬಂದು ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆದರೆ ಇಲ್ಲಿಂದ ಕಂಪ್ಲೀಟ್ ಬೈ ಕಡೆ ಇರ್ತೀನಿ, ಇಲ್ಲಿವರೆಗೂ ಟಾರ್ಗೆಟ್. ಇದು ಕೂಡ ಬ್ರೇಕ್ ಆಗೋದ್ರೂ ಹೋಗಲಿ, ನೋ ಪ್ರಾಬ್ಲಮ್, ಇದು ಟಾರ್ಗೆಟ್. ಸೆಲ್ ಮಾಡಬೇಕು ಅಂದರೆ ತುಂಬ ಸಿಂಪಲ್, ಇದ್ರ ಕೆಳಗಡೆ ಬಂದು ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಕ್ಲೋಸ್ ಆಗಿ ರೀಟ್ರೇಸ್ ಮಾಡಿ ಈ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿದ್ರೆ ಕಂಪ್ಲೀಟ್ ಸೆಲ್ ಕಡೆ ಇರ್ತೀನಿ. ಟಾರ್ಗೆಟ್ ಇದು ಮಿಡ್ ಸಪೋರ್ಟ್ ಅಂತಿದೆಯಲ್ಲ 21,700, ಇಲ್ಲಿವರೆಗೂ ಟ್ರಯಲ್ ಮಾಡ್ತಾ ಬರ್ತೀನಿ. ಇದು ನನ್ನ ವ್ಯೂ. ಕ್ಲಿಯರ್? ಇದ್ರ ಮೇಲೆ ಬಂದು ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ, ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಸೈಡ್ ಇರ್ತೀನಿ, ಇದು ಕೆಳಗಡೆ ಸೆಲ್ ಸೈಡ್ ಇರ್ತೀನಿ. ಈ ಝೋನಲ್ಲಿ ಮಾತ್ರ ನಾನು ಟ್ರೇಡ್ ಮಾಡಲ್ಲ. ಅರ್ಥ ಆಯ್ತಲ್ಲ? ಓಕೆ, ಇದೇ ಲೆವೆಲ್ಸ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಪಿ ಮಾಡ್ಕೊಳ್ಳಿ. ಹೊಸಬು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಇಲ್ಲಿ ಬಂದು ಏನೋ ಮಾಡಿಬಿಡ್ತೀನಿ ಅಂತ ಬಂದರೆ ಏನು ಮಾಡೋಕ್ಕಾಗಲ್ಲ, ನೀವು ಕಲ್ತ್ಕೊಳ್ದಿದ್ದು. ಓಕೆ, ಹಿಂಗೇನ ಸಿಪ್ಪಲ್ಲ. ಸಾಟರ್ಡೆ 10 ಗಂಟೆಗೆ ಕ್ಲಾಸ್ ಇರುತ್ತೆ. ಸಾಟರ್ಡೆ 10 AM to 1 PM ಕ್ಲಾಸ್ ಇರುತ್ತೆ, ಆನ್ಲೈನ್ ಕ್ಲಾಸ್. ಯಾರ್ಯಾರು ಇಂಟ್ರೆಸ್ಟ್ ಇದೆ ನಿಮ್ಮ ಹೆಸರು ಸಮೇತ, ನಿಮ್ಮ ಹೆಸರು ಕಾಮೆಂಟ್ ಮಾಡಿ, ಮೈ ನೇಮ್ ಈಸ್ ದಿಸ್ ಅಂತ ಕಾಮೆಂಟ್ ಮಾಡಿ, ನನಗೆ ಇಂಟ್ರೆಸ್ಟೆಡ್ ಸರ್ ಅಂತ ಕಾಮೆಂಟ್ ಮಾಡಿ. ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ಅವ್ರು ಮಾತ್ರ ಕ್ಲಾಸ್ಗೆ ಜಾಯ್ನ್ ಆಗ್ತಾರೆ ಸಾಟರ್ಡೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ಗ್ರೇಟ್ ಡೇ. ನಾಳೆ ಸಿಗೋಣ. ಥ್ಯಾಂಕ್ ಯು.